ಕರ್ದೀನಿ. ಗಂಡಗೆ ಹೇಳ್ತಿದ್ರು ಒಂದಿಟ್ಟ ಅವ್ನು ಹೊರಗಿನ ಚಾಳಿ ಗೊತ್ತಾದ್ರ ಅವಾಗ ಬಾಳೆ ಬಿರುಸಿನ ಜಗಳ ಮಾಡ್ತಿದ್ದಿಲ್ಲ. ಈಗಿನ ಬಿತ್ತ ರಂಬಾಟ್ ಮಾಡ್ತಿದ್ದಿಲ್ಲ. ಅವ್ರ ಹಂಗ ಹೇಳ್ತಾರ, ಹಣ್ಣ ಹಾಗಲಕಾಯಿ ಎಣ್ಣ್ಯಾಕ ಕರ್ದೀನಿ, ತಂದಾರ ತಿಂದಾರ ನೋಡ ಹದಗಾರ ನನ್ನ ಮ್ಯಾಲೆ, ತಂದಾರ ನೋಡ ಸೌತಿನ ಅಂತ ಹೇಳ್ತಾರೆ. ಇಷ್ಟದು ಮಾತ್ನಾಗ ನಾಯಿ ಬಾಲೋಡ್ವಂಕ ನಾಗ ರೆಡಿ ಆಡುವಂಕ, ನ್ಯಾಯ ಹರಿಯವನ ಮಣಿಡುವಂಕ, ನ್ಯಾಯ ಹರಿಯವನ ಮಣಿಡುವಂಕ ಅವ್ರ ಮನಿಯಾಗ ಸ್ವಸ್ಥೇರುಡಂಕ ಕಡಿತನಕ ಇಟ್ಟ ಅವತ್ತ ಬೀಸ್ಕೋತ್ ಎಂತ ಚಂದ ಮಾತು ಹೇಳ್ತಿದ್ರು, ಎಂತ ಹೇಳ್ತಿದ್ರು. ಮತ್ ಗಂಡನ ಹೆಸರು ಹೇಳ್ತಿದ್ರು. ಗಂಡ ಹೆಸರು ಕಾಲಾಗ್ ಪಿಲ್ಲೆ ಉಡಿಯಾಗ ಪಲ್ಲೆ, ಅವ ಅಲ್ಲೇ ನಾ ಇಲ್ಲೇ. ಬೆರಕಿ ಗಾಂಡಿ ಜಗಳ ಗಂಟು ಗಾಂಡಿದ್ರ ಅವ ಅಲ್ಲೇ ನಾ ಇಲ್ಲೇ. ಹೊಳಿ ಹಚ್ಚಿಕ್ ಅವ್ರು ಹೊಳಿ ಹಚ್ಚಿಕ್ ನಾವು, ಹೊಳಿ ಹಚ್ಚಿಕ್ ಅವ್ರು ಹೊಳಿ ಹಚ್ಚಿಕ್ ನಾವು. ತೆಳಗಿಳಿಲಿಲ್ಲ, ಮಾರಿದ ತೊಳಿಲಿಲ್ಲ, ಗಂಡನ ತೆಲಿ ನನಗ್ ತಿಳಿಲಿಲ್ಲ. ಇಂಥವೆಲ್ಲ ನಮ್ಮ ತಾಯಿಗಳ ನಕ್ಕೋತ ಆಡ್ಕೋತ ಹಾಡ್ಕೋತನ ನಮ್ ಬದುಕೈತಿ. ನಮ್ ಜಾನಪದ ಬದುಕ ಹಾಡಿನಾಗ ನಮ್ ಬದುಕೈತಿ ನೋಡಿ. ಎಂತದ ಹೇಳ್ಕೋತ ಹೋಗಿದ್ರ, ಕರಿಯ ಸೀರೆ ಉಟ್ಟ ಕೆರಿಯ ನೀರಿಗೆ ಹೋದ್ಯ, ಕರಿಯ ಸೀರೆ ಉಟ್ಟ ಕೆರಿಯ ನೀರಿಗೆ ಹೋದ್ಯ, ಕರ್ದ ಕೇಳ್ಯಾರ ಬಲು ಮಂದಿ, ಕರ್ದ ಕೇಳ್ಯಾರ ಬಲು ಮಂದಿ ಸೀರೆಯ ಬರುವಾಗ ನನ್ನ ತಮ್ಮ ಉಡಿಸ್ಯಾನ. ಹೆಣ್ಮಕ್ಳು ಏನ್ ಮಾಡ್ತಾರ ಅಂದ್ರ ತಾವ್ರ ಬಿಡಿ. ಈಗ ನಳ ಪಳ ಬಂದಾವ್, ಅವಾಗ ಇದ್ದಿದ್ದಿಲ್ಲ. ಬಾವಿಗೆ ಹಳ್ಳಕ್ಕ ವರ್ತಿಗೆ ನೀರ್ ಹೊಕ್ಕಿದ್ರ ತಾವ್ರ ಬಳಿಗೆ ಹೋಗಿ ಬಂದ್ರ ತಾವ್ರ ಬಳಿ ಸೀರೆ ಉಟ್ಕೊಂಡ್ ಬಂದ್ರ ಅಂದ್ರ ಅದ್ರ ನೀರ್ ಕೊಡ ಬಗಲಾಗ ಇಟ್ಕೊಂಡ್ ಇದ್ದ ನೀರ್ ಬರ್ತಕ್ ಚೆಲ್ಲಿ ಕೊಡ ತಗೊಂಡ್ ನೀರ್ಗೆ ಹೋಗುದ. ಯಾಕಂದ್ರ ಸೀರೆ ಯಾವಾಗ ಸೀರೆ ಯಾರು ಬಡ್ಸ್ಯಾರ, ಸೀರೆ ಹೆಂಗ್ ಚಂದ ಐತಿ ಅನ್ಬೇಕಾರ. ಆದ್ರೂ ನಮ್ಮ ತಾಪ್ ಉಡಿಸ್ಯಾನ, ನಮ್ಮ ಅಣ್ಣ ಉಡಿಸ್ಯಾನ, ನಮ್ ತವ್ರಾರ್ ಉಡಿಸ್ಯಾನ ಹೇಳ್ಕೋತ ಹೋಗ ಅಕೃತಿ ಪಟ್ಕೋತ ಹೋಗಿದ್ರು. ಅವ್ರ ಸೀರೆ ನೋಡಿ ಇವ್ರ ಅಕೃತಿ ಕೊಡುದು, ಇವ್ರ ಬದುಕ ಅವ್ರ ಅಕ್ಕ ತಗಿ ಅಚ್ಚ ಅವ್ರ ತಾವ್ರ ಬಿಡಿ ಅವ್ರ ಅಕ್ಕಿ ಮ್ಯಾಗ ಎಡ್ಸಿ ಹೋದಾರ್ಯವ, ನಮ್ಮೂ ಅದಯವ, ಕೊಟ್ಟಾರು ಬಾಳಿಲ್ಲ ನಮ್ ಕಡೆ ನೋಡವಲ್ರು ಅಂತೇಳಿ ಒಂದ್ ಹತ್ತಿರ್ತಾರ. ಹಂಗ ಅಡ್ಕೋತ ಒಂದು ನೀವ್ ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ಬಂಗಾರ. ಈಗ ನೋಡ್ರಿ, ಗಿಡದೊಳಗಿನ ಮರ ಇರ್ತದ, ಗಿಡದೊಳಗಿನ ಮರ ಹೂವ ಕಾಯಿ ಹಣ್ಣ ಎಷ್ಟು ಚಂದ ಕಾಣ್ತಿರ್ತಾವ. ಎಷ್ಟು ಚಂದ ಕಾಣ್ತಿರ್ತಾವ ಅಂದ್ರ ಅವ್ ಎದರಿಂದ ಗಿಡದಾಗಿನ ಹೂವ ಕಾಯಿ ಹಣ್ಣ ಎದರಿಂದ ಚಂದ ಕಾಣ್ತಿರ್ತಂದ್ರ ಯಾರಿಗೂ ಕಾಣಲಾರ್ದ ಮಣ್ಣೊಳಗೆ ಬೇರ್ ಮುಚ್ಚಿರ್ತೈತಿ. ಆ ಬೇರಿನ ಶಕ್ತಿಲಿಂದ ಆ ಗಿಡದಾಗ ಹೂವ ಕಾಯಿ ಹಸುರ ಚಂದ ಇರ್ತೈತಿ. ಹಂಗ ಈ ನಮ್ಮ ಊರಾಗ ಮನಿಗಳು ಚಂದ ಇರ್ಬೇಕಂದ್ರ ತಾಯಿಗಳು ಚಂದ ಇದ್ರನ ನಿಮ್ಮಿಂದ ನಮ್ಮ ಮನಿಗಳು ನಾವು ಚಂದ ಇರ್ತೇವಿ. ನೀವೇನ್ರ ನೀವು ತಲಿ ಕೆಡ್ತೀಯ ಅಂದ್ರೆ ನಮ್ ನೀವು ಒಲಿ ಕೇಳ್ತಾ ತಲಿ ಸುತ್ತಿರುದಿಲ್ಲ. ಹೆಣ್ಮಕ್ಳು ಒಲಿಯಾಗ ಸುತ್ತಿರ್ತದ ಎಲ್ಲಾರು ತಲಿ ಸುತ್ತಿರ್ತಾವ. ಮತ್ತೇನ್ರ ನೀವು ಗಂಗಾಳ ಸಪ್ಪಳ ಅದು ಕೆಟ್ಟವ. ಈಗ ನಮ್ ಗಂಡ್ಮಕ್ಳು ಹೆಂಗೈತಿ ನಮ್ ಮ್ಯಾಳ ಅಂದ್ರ ಸೌತಿಕ ಹೊಲ ಬ್ಯಾಚಿರ್ತಿದ್ದಂಗ, ಸೌತಿಕ ಹೊಲ ಬ್ಯಾಚಿದ್ದಂಗ ನಾವೆಲ್ಲ ಎಸೊಮ್ಮೆ ಹೊಲ ಯಾರ ಅದಾರ ಅಂತೇಳಿ ನಮ್ಮ ಮನ್ಯಾಗ ಗಂಡ್ಮಕ್ಳು ಎಲ್ಲ ನೆಡೋದು ಹೆಣ್ಮಕ್ಳಿಂದ. ಮಣಿ ಆತು ಹೋತು ಬತ್ತು ಐತಿ ಎಲ್ಲ ಎಲ್ಲ ಅವ್ರಿಗೆ ತಾಕತ್ ದೇವ್ರು ಕೊಟ್ಟಿರ್ತಾರ. ಅದರಿಂದ ಅವ್ರೆಲ್ಲ ನಮ್ಮನ್ನ ಕಾವ್ತಿರ್ತಾರ. ನಾವ್ ಗಂಡ್ಮಕ್ಳೇನು ಹಾಲ ಹೈನ ಉಣ್ಣವ್ರು ಯಾರು ಇಲ್ಲದಂಗ ಆಗ್ಯಾರು, ಅಜ್ಜನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು, ಶಮಣ ಬಿಟ್ಟ ಪಟಗ ಸುತ್ತದ ಮರ್ತ ಬಿಟ್ಟಾರು, 3 ಮಳದ ಲುಂಗಿ ಟಾಯರ್ ಸುತ್ತದ ಕರ್ತಾರು. ಹಾಲ ಹೈನ ಉಣ್ಣವ್ರು ಯಾರು ಇಲ್ಲದಂಗ ಆಗ್ಯಾರು, ಅಜ್ಜನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು. ಪಂಜಾಬಿ ಕಷ್ಟ ಮಾಡಿಸಿ ಕಣದನ್ನ ಕುಸ್ತಿ ಮಾಡ್ತಾರು, ಹಿಪ್ಪಿ ಕೂದಲ ಬಿಟ್ಟ ಎಣ್ಣೆ ಹಚ್ಚದ ತಿರುಗುವರು, ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣುದು ಬರ್ತಾರು, ಬೀರ ಬ್ರಾಂಡಿ ಕುಡ್ದ ಕೊಳ್ಳ ಸುಲ್ಬರಿ ತಿಂತಾರು. ಹಾಲ ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗ್ಯಾರು, ಅಕ್ಷಣ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು ಅಂತ ಅವ್ ಹಂಗ ಉಳ್ತಾವ ಅಂತ ಹೇಳ್ತಿದ್ರು. ಈಗ ಹಿಂದಿನ ನನ್ನ ಮುತ್ತೈದಿಗಾರ್ತಿಯರು ಇನ್ನೆಲ್ಲಿ ಬರ್ತಾರೋ, ನೆಟ್ಟನ ಬೇತಾಲಿ ಹಣಿ ತುಂಬ ಕುಂಕುಮ ಹಚ್ಚುದು ಬರ್ತಾರೋ, ಒಪ್ಪರಿ ಬೇತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ. ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗ್ಯಾರು, ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗ್ಯಾವ. ಈಗ ನಮ್ದೆಲ್ಲ ನಮ್ ಸಂಸ್ಕಾರ ನಮ್ ಸಂಸ್ಕೃತಿ ಏನೂ ಇಲ್ಲ, ಬಾಳ ನಶಿಸಿ ಹೋಗಕತ್ತೈತಿ. ದಯಮಾಡಿ ಇದೇನ್ರ ಉಳಿಬೇಕು ಅಂದ್ರ ಇವೆಲ್ಲ ಊರಿನ ಹಿರಿಯಾರು, ನಿಮ್ ಊರ್ ಹಿರಿಯಾರು, ನಿಮ್ ಊರಿನ ಮಾನ ಮರ್ಯಾದೆ ನಿಮ್ ಕೈಯಾಗಿರ್ತೈತಿ. ನೀವ ನಿಮ್ ಊರ್ ಕಾಕೋಬೇಕು. ಕಚೇರಿಗೆ ಹೋಗ್ಬೇಡ ಯವ್ವ, ನಿಮ್ಗೆಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ,
ಗಂಡ ಹೆಂಡತಿ ನ್ಯಾಯ ಬಂದ್ರ, ಅಣ್ಣತಮ್ಮರ ನ್ಯಾಯ ಬಂದ್ರ ಮಂದಿ ಅಂತೇಳಿ ಒಟ್ಟ ನ್ಯಾಯ ಹೇಳಕ್ ಹೋಗ್ಬೇಡ. ಈಗ ಮಂದಿ ಯಾರು ಸುದ್ದಿಲ್ಲ, ಯಾರು ಸುದ್ದಿ ಮಾಡೋರಿಲ್ಲ, ಬರೀ ಸುದ್ದಿ ಮಾಡೋರ್ದಾರ. ಕೂಡ್ಸವ್ರಿಲ್ಲ, ಬರೀ ಅಗಸವ್ರದಾರ. ಹೆಪ್ಪ ಹಾಕವ್ರಿಲ್ಲ, ಬರೀ ಉಪ್ಪು ಹಾಕವ್ರದಾರ. ದಯಮಾಡಿ ನೀವ್ ಏನಾರ ಜಗಳ ಮಾಡಿದ್ರ, ಏನಾರ ಮಾಡಿದ್ರ ಅದ್ರ ಮುಟ್ಟಿಗ್ಯಾಗ ಇಟ್ಕೊಂಡು ಚಂದಾಗಿ ನೀವ್ ಅಲ್ಲೇ ಇರ್ಬೇಕು. ಹಡ ತಾಯಿ ತಂದೆ ಹೆಸರು ತರ್ಬೇಕು. ನೋಡು ಎಷ್ಟ ಹಿಂದೆ ಹೇಳ್ತಿರು, ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ, ಗೊತ್ತಾಗಿ ನೀಡಿದ್ರ ಉಣ್ಬೇಕ ನನ್ನ ಮಗಳ, ತವರಿಗೆ ಹೆಸರು ತರಬೇಡ ಅಂತ ಹೇಳ. ಹಂಗಂದ್ರ ಅತ್ತಿ ಮನೆಯಾಗ ತೊತ್ತಿರಿಗತ್ತ ದುಡಿ, ಹೊತ್ತಾಗಿ ನೀಡಿದ್ರ ಉಣ್ಣ. ಅತ್ತಿ ಮಾವ ಏನಂದ್ರ ಅವ್ರಿಗೆ ಎದ್ರ ಉತ್ತರ ಕೊಡ್ಬೇಡ. ಎದ್ರ ಉತ್ತರ ಕೊಟ್ಟೆ ಅಂದ್ರ ಈಗ ಎಂತವ್ರ ಮಗಳು ಅಂದ ನಮಗ್ ತವ್ರಿಗೆ ಕೆಟ್ಟ ಹೆಸರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು. ಈಗ ತಂಗಿನ ಹೇಳಿದ್ದು ಮರಿಬೇಡ, ನಾ ಹೇಳಿದ್ದು ಮರಿಬೇಡ. ಹಂಗ ಅವಾಗ ಈಗ ಹೆಂಗತ್ತಾರ ಅಂದ್ರ, ಯವ್ವ ನನ್ನ ಮಗಳ ನೀವ್ ಹಾದೆ ಅಂದ್ರ ಹೆಂಗ ತವ್ರ ಮನ್ಯಾಗ ನಡಿಬೇಕಂದ್ರ ಈಗ ಹೇಳ್ತಾರ. ಅವಾಗ ಹೇಳ್ತಿದ್ರು ಹಿಂಗ್ ದುಡಿಬೇಕು, ಹಿಂಗ್ ಉಣ್ಬೇಕು ಅಂತ ಹೇಳ್ತಾರ. ಈಗ ಹೇಳ್ತಾರ, ಯವ್ವ ನನ್ನ ಮಗಳ ನೀ ಅತ್ತಿ ಮನಿಗ್ ಹೋದ್ರ ಹೆಂಗ್ ನಡಿಬೇಕಂದ್ರ ಗಂಡಂಬ ಪ್ರಾಣಿ ಗಡ ಗಡ ನಡತಿರ್ಬೇಕ, ಅತ್ತಿ ಮಾವ ಮೆತ್ತಗಾಗಿರ್ಬೇಕ, ಕಟ್ಟಿ ಕೂತ್ ಹಿರಿಯಾರ ಹೌದ್ ತೆಗಿದಿ ನೆಡಗಾರಿಕೆ ಎತ್ತಿರ್ಬೇಕ, ನೀ ಹಂಗ್ ನಡಿಬೇಕಂತ ಹೇಳ್ತಾರೆ. ಅವಾಗ ಹಂಗಿಲ್ಲ. ಒಂದಿಟ್ಟು ಏನ್ರ ಯಾರ ಮನ್ಯಾಗ ಹಿಂಗ ಬಾಯಿ ಮಾಡಿದ್ರ ಕಟ್ಟಿ ಕೂತ್ ಹಿರಿಯಾರ ನಡಿಬಿಡಿ, ಎಲ್ಲ ರಸದ ಮಾತಾಡು, ನಡಿ ಒಳಗ ಮನೆ ಹೋಗ್ ಅಂತ ಹೇಳ್ತೀವಿ. ಈಗ ಕಂಪ್ಲೇಂಟ್ ಕೊಡ್ರಿ, ಕಚೇರಿಗೆ ಹೋಗ್ರಿ, ವಕೀಲ ಕರ್ಕೋರಿ, ಸಾಕ್ಷಿ ಹೇಳ್ರಿ, ಪುರಾವ್ ಹೇಳ್ರಿ, ಇದ್ದಟ್ಟಬ್ರು ಮಧ್ಯೆಲ್ಲೇ ಕಳ್ಕೊಂಡು ಮನ್ಯಾಗ ಹೋಗಿ ಮಕ್ಕೋರಿ ಬಿಡ್ತಾರೆ. ಇಲ್ಲ, ಅವಾಗ ನಮ್ ಹಿರಿಯಾರು ಸಂಸ್ಕೃತ ಏನ್ ಹಾಕಿಬಿಡ್ತಾರ ನಿಜವಾಗ್ಲೂ ಚಲೋ. ನೋಡ, ಹೊತ್ತ ಮಣಿಗೆ ಮಾಡಿನ 10 ತರದ ಅಡಿಗೆಯ, ಹೊತ್ತ ಮಣಿಗೆ ಮಾಡಿನ 10 ತರದ ಅಡಿಗೆಯ, ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರ ತವ್ರು ಮರಿಲಿಲ್ಲ. ಹೆಣ್ಮಕ್ಳು ನೋಡಿ ನೀವು ಬೇಕಾದ ತವ್ರ ಮನ್ಯಾಗ ಖಾರ ರೊಟ್ಟಿನ ತಿಂದಿರ್ಲಿ, ನಾನ್ ತವ್ರ ಮನ್ಯಾಗ ಅದನ್ನ ತಿಂದೀನಿ ಇದನ್ನ ತಿಂದೀನಿ, ನಾ ಹಂಗ್ ಹುಟ್ಟೀನಿ ಹಿಂಗ್ ಹುಟ್ಟೀನಿ ಕಟ್ಟಿ ಹೇಳ್ತಿರ್ತಾರ. ಆದ್ರ ತವ್ರ ಮನಿ ಮ್ಯಾಗ ಯಾವತ್ತೂ ಅವ್ರ ಕಳ್ಳಿರ್ತದೆ. ಅವ್ರು ಯಾವಾಗೂ ಕಳ್ಳಿರ್ತದಾರ. ಸ್ವರ್ಗಕ್ಕ ಹೋಗಾಕ ನಡುವಂದ ವಸ್ತ್ಯಾಕ, ಸ್ವರ್ಗಕ್ಕ ಹೋಗಾಕ ನಡುವಂದ ವಸ್ತ್ಯಾಕ, ತವ್ರವ್ರ ಬರ್ತಾರ ತಡಿಸಿವನ, ತವ್ರವ್ರ ಬರ್ತಾರ ತಡಿಸಿವನ ನನಗಾಗಿ, ಸೆಡಗರ್ಲೆ ದಂಡಿ ತರ್ತಾರ, ಸತ್ತಾಗುಸಕ್ಕೆ ತವ್ರ ಮನಿ ಚಂಪಾರ ಕುಬುಸ ಸೀರಿ ಬಿಡುವಂತ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮನಿ ಮ್ಯಾಗ ಆಸೆ ಇರ್ತತಿ. ಆ ಆಸೆನ ದಯಮಾಡಿ ಹಣ್ಣುಗಳಿದ್ದಾವ್, ತಂದಿಗಳಿದ್ದಾವ್, ಅವ್ ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಗಮನಿಸ್ಬೇಕು. ಯಾಕಂದ್ರೆ ಸತ್ತಾಗ ಸಂಘ ಹಂಚಿಬಟ್ಟ, ಸತ್ತಾಗ ಸಂಗಾಟ ಮತ್ತೇನು ಬರುವುದು, ಜಾತಲಿ ಅಲ್ಲ ಹಂಚಿಬಟ್ಟ, ಸತ್ತಾಗ ಸಂಗಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿಬಟ್ಟ ಚುಚ್ಕೋತಿದ್ರ. ಈ ಹಣಿ ಮ್ಯಾಗ ಚುಚ್ಕೋಲ್ರ, ಅವ್ರ ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿಬಟ್ಟ ನಮಗ್ ಸತ್ತಾಗ ಸಂಗಾಟ ಇರ್ಲತ್ತೇಳಿ ಅದನ್ನ ಮುಗ್ದಾಂತ ಚುಚ್ಕೋತಿದ್ರ ಮುದುಕರು. ಈಗ ಯಾರು ಹಂಚಿಬಟ್ಟ ಕಾಣೋದು? ಅವಾಗ ಇಟ್ಟಿಟ್ಟಾಗಲು ಹಂಚಿಬಟ್ಟ, ಕೈ ತುಂಬ ರಟ್ಟ್ಯಾಗ ಅಂತ ಅವ ಕಾಣ್ತಿದ್ವು. ಈ ಏನ್ ಹಂಚಿಬಿಟ್ಟು ಚುಚ್ಚಾರ ಇರಾಕಿಲ್ಲ ಅವ್ರಿಗೆ, ಇರಾಕ ಚುಚ್ಚೋಳ ಮಂದಿ ಇಲ್ಲ, ಅವ್ರು ಹಂಚಿಬಿಟ್ಟು ಹಾಕೋರು ಇಲ್ಲ. ಹಾಸು ಮೇಟ ಒಂದಿಟ್ಟು ಹೆಂಗ ಮಾಡಿರ್ತಾರ, ಅದು ಇದ್ಬಿಟ್ಟು ಟಿಕ್ಲಿ ಹಚ್ಕೊಂಡು ಮಾಡ್ಬಿಟ್ಟಾರ, ಅದು ಇಲ್ಲ. ಅವಾಗ ಹೇಳ್ತಿದ್ರು ಹೆಣ್ಮಗಳು ಹಣಿ ಮೇಲೆ ಕುಂಕುಮ ಎಷ್ಟು ದೊಡ್ಡ ಹಚ್ಕೋತಾಳ, ಆಕಿ ಗಂಡನ ಆವಿಷ್ಯ ಅಷ್ಟು ದೊಡ್ಡದಕ್ಕೈತಿ ಅಂತೇಳಿ ನಮ್ ತಾಯಿಗಳು ಹೇಳ್ತಿದ್ರು. ಏನ್ ಸುಳ್ಳತ್ತು ಕರೆಯಿತು ನನಗೆ ಗೊತ್ತಿಲ್ಲ, ಆದ್ರೂ ಅವಾಗ ನಮ್ ಹಿರಿಯರು ಹೇಳ್ತಿದ್ರು ಹೆಣ್ಮಗಳು ಹಂಚಿಬಟ್ಟು ಯಾಕೆ ದೊಡ್ಡ ಹಚ್ಕೋತಾಳ, ಆಕಿ ಗಂಡನ ಆವಿಷ್ಯ ಬಹಳ ದಿನ ಇರ್ತೈತಿ ಅಂತ. ಈಗ ಅವಾಗ ನಮ್ ತಾಯಿಗಳು ಸತ್ರು, ಗಂಡ ಸತ್ರು, ತವ್ರ ಮನ್ಯಾಗ ಗಂಡನ ಮನ್ಯಾಗ ಅವ್ರ ಜನ್ಮ ಕೊಟ್ಟು ಹುಟ್ಟಿದ ಮನಿ ಬಿಟ್ಟು ಗಂಡನ ಮನಿಗೆ ಬಂದ್ರು ಅಂದ್ರೆ ಸಾವು ತಕಣ ಅವ್ರಿಗೆ ಅದ ಮನಿ, ಅವ್ರ ಅದ ಊರು. ಅವ್ರ ಎಂದು ತಾಯಿ ತಂದಿನ ಕರ್ಕೊಂಡ್ ಹೆಣ್ಣು ಮಕ್ಳು ತಾಯಿ ತಂದಿ ಈ ಭೂಮಿ ಮ್ಯಾಗ ಜಗತ್ತಿನ್ಯಾಗ ಆಸರಿಲ್ಲದ ಬಳ್ಳಿ ಯಾವ್ದು ಅಂದ್ರ ಹೆಣ್ಮಕ್ಳ. ಆಸರಿಲ್ಲದ ಬಳ್ಳಿ ಈ ಭೂಮಿ ಮ್ಯಾಗ ಯಾವ್ದೈತೆ ಅಂದ್ರ ಅದು ಹೆಣ್ಮಕ್ಳ. ಈಗ ಅವ್ರ ತಾಯಿ ತಂದಿ ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ, ಗಂಡನ ಮನಿನ ಅವ್ರಿಗೆ ದೇವ್ರ ಮನಿ, ಆ ಊರ್ ಹಿರಿಯರ ಅವ್ರಿಗೆ ತಾಯಿ ತಂದಿ. ಹೆಣ್ ಮಕ್ಳಿಗೆ ಯಾರು ತಾಯಿ ತಂದಿ ಬೆಣ್ಣ ತಗೋದಿಲ್ಲ. ಆ ಊರ್ ಹಿರಿಯರ ಆ ಹೆಣ್ಮಾಳ್ ನಡಿ ನುಡಿ ಮ್ಯಾಗ ಆಕಿನೆಲ್ಲ ಗುರ್ತ ಮಾಡಾಕಿನ ಕಾವ್ತಿರ್ತಾರ. ಆ ಊರ್ ಹಿರಿಯರ ಅದ ಊರ್ ನಂದು ಅಂತೇಳಿ ಆ ಬದುಕ್ತಿರ್ತಾರ ನಮ್ ಹಿರಿಯರು.
ಅವ್ರು ಬದುಕ್ತಿದ್ರು.